Whenever they came to Bombay, the family stayed with Aunt ಸುಶೀಲಾ. ನೋಡಿ, ಸುಶೀಲಾ ಅನ್ನೋ ಒಬ್ಬರು ಚಿಕ್ಕಮ್ಮನ ಮನೆಗೆ ಅವರು ಎಲ್ಲೇ ಇದ್ದರೂ ಸಹ ಅಲ್ಲಿಗೆ ಬಂದು ಬಾಂಬೆ ಎನ್ನುವ ಒಂದು ನಗರಕ್ಕೆ ಬಂದು ಆ ಒಂದು ಕುಟುಂಬ ಅವರ ಸುಶೀಲ ಎನ್ನುವ ಆಂಟಿಯ ಮನೆಯಲ್ಲಿ ಉಳಿದುಕೊಳ್ತಾರೆ, ಸ್ಟೇ ಆಗ್ತಾರೆ. ಓಕೆ, ಅವರ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್. ಆ ಸುಶೀಲಾ ಎನ್ನುವಳ ಒಂದು ಅಪಾರ್ಟ್ಮೆಂಟ್, ಒಂದು ಸಂಕೀರ್ಣ ಅನ್ನೋದು ಅಂತಹ ದೊಡ್ಡದೇನಲ್ಲ. ಬಟ್ ದೇರ್ ಆಲ್ವೇಸ್ ರೂಮ್ ಫಾರ್ ದೆಮ್. ಬಟ್ ಅವರಿಗಾಗಿ ಯಾವಾಗಲೂ ಸಹ ಒಂದು ರೂಮನ್ನು ಅವರು ಮೀಸಲಿಡೋ ರೀತಿ ಇಟ್ಟಿರ್ತಾರೆ. ಓಕೆ, ಸುಶೀಲಾ ಅನ್ನೋ ಒಂದು ಚಿಕ್ಕಮ್ಮನ ಮನೆಗೆ ಬಾಂಬೆಗೆ ಬರ್ತಾರೆ. ಯಾತಕ್ಕೋಸ್ಕರ ಬರ್ತಾರೆ? ಅಣ್ಣಯ್ಯ ಅವ್ರಿಗೆ ಒಂದು ಕ್ಯಾನ್ಸರ್ ರೋಗ ಬಂದಿರುತ್ತೆ. ಅವ್ರ ತಂದೆ ತಾಯಿ ತಂಗಿ ಅವರೆಲ್ಲರೂ ಸಹ ಒಂದು ಅಲ್ಲಿಗೆ ಅವರಿಗೆ ಬೇಕಾದಂತಹ ಒಂದು ಬಾಂಬೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲು ಅಲ್ಲಿಗೆ ಬರ್ತಾರೆ. ಮತ್ತು ಸುಶೀಲಾ ಅನ್ನೋ ಒಂದು ಚಿಕ್ಕಮ್ಮನ ಒಂದು ಸಂಬಂಧಿಯ ಒಂದು ಸಹಾಯ ಹಸ್ತದಿಂದ ಆ ಒಂದು ಸೂರಿನಲ್ಲಿರಲು ಬರ್ತಾರೆ. ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್ ಇನ್ ಮಿರಾಕಲ್ಸ್ ಮಾಡರ್ನ್ ಸೈನ್ಸ್. ಅವರಿಗೆ ತುಂಬನೇ ಅವರುಗಳಿಗೆ ಬಂದದ್ದು ಮತ್ತು ಆ ಹಾಸ್ಪಿಟಲ್ಗೆ ಬಂದಿದ್ದು ಒಂದು ಅದ್ಭುತಗಳು ನಡೆಯಬಹುದಾದ. ಹೋಪ್ಸ್ ಅಂದರೆ ನಂಬಿಕೆ, ಮಿರಾಕಲ್ಸ್ ಅಂದರೆ ಅದ್ಭುತಗಳು. ಒಂದು ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನದಲ್ಲಿ, ಆಧುನಿಕ ತಂತ್ರಜ್ಞಾನದಲ್ಲಿ, ಆಧುನಿಕ ಒಂದು ವೈದ್ಯಕೀಯದಲ್ಲಿ ಯಾವುದಾದರೂ ಒಂದು ಪವಾಡಗಳೇ ನಡಿಬಹುದು, ಅದ್ಭುತಗಳೇ ನಡಿಬಹುದು ಅನ್ನೋ ಒಂದು ನಂಬಿಕೆ, ಬಲವಾದ ನಂಬಿಕೆ ಅವರಲ್ಲಿ ಉಂಟಾಗಿದೆ ಇದೆ. ದೇ ಟೋಲ್ಡ್ ದೆಮ್ಸೆಲ್ಫ್ ದಟ್ ಅನಾಟ್ ವುಡ್ ಬಿ ಕ್ಯೂರೆಡ್ ಅಟ್ ದ ಹಾಸ್ಪಿಟಲ್. ಅವರು ಅವರಲ್ಲೇ ಸ್ವಂತ ಮನಸ್ಸಿನಲ್ಲಿ ಅನ್ಕೋತಾ ಇದ್ದಾರೆ, ನಿಜವಾಗ್ಲೂ ಈ ಒಂದು ಹಾಸ್ಪಿಟಲ್ ನೋಡ್ತಾ ಇದ್ರಿ, ಹಾಸ್ಪಿಟಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡ ನಂತರ ಅವರು ಕ್ಯೂರ್ ಆಗ್ತಾರೆ, ಸಂಪೂರ್ಣ ಗುಣಮುಖರಾಗ್ತಾರೆ ಅನ್ನುವ ಒಂದು ಮನಸ್ಸಿನಲ್ಲಿ ಅವರ ಅಂತರ್ಗತದಲ್ಲಿ ಅವರೇ ದೆಮ್ಸೆಲ್ಫ್ ಸ್ವಂತಕ್ಕೆ ಸ್ವಂತನೇ ಮಾತಾಡ್ಕೊಳ್ತಾ ಇದ್ದಾರೆ. ಅಮ್ಮ ಅಪ್ಪನೇ ಆಗಿರ್ಬೋದು, ತಂಗಿ ಅಕ್ಕನೇ ಆಗಿರ್ಬೋದು. ಓಕೆ, and he would again walk and run and even take part in the forthcoming table tennis tournament. ಈಗ ಅವರು ನೆಕ್ಸ್ಟ್ ಮತ್ತೆ ಅವರು ನಡೆದಾಡ್ತಾರೆ, ಓಡ್ತಾರೆ. ಯಾರು? ಅಣ್ಣಯ್ಯ. ಅಂಡ್ ಅವರು ನೆಕ್ಸ್ಟು ಕಮಿಂಗ್ ಬರುವಂತಹ, ಮುಂದೆ ಫ್ಯೂಚರಲ್ಲಿ ಬರುವಂತಹ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಮೆಂಟ್ ಅಂದರೆ ಒಂದು ಭಾಗವಹಿಸುವಂಥ ಕ್ರೀಡಾಕೂಟದಲ್ಲಿ ಅವರು ಭಾಗವಹಿಸ್ತಾರೆ ಅಂತ, ಪ್ರತಿಯೊಂದಕ್ಕೂ ಅವರು ಪ್ರತಿಯೊಂದು ಆಟದಲ್ಲಿ ಭಾಗವಹಿಸ್ತಾರೆ ಎನ್ನುವ ಒಂದು ನಂಬಿಕೆ ಅವರಲ್ಲಿ ಉಂಟಾಗಿದೆ. ನೋಡಿ, ಆ ಒಂದು ನಂಬಿಕೆ ಅನ್ನೋದಿರಬೇಕು, ಕಾನ್ಫಿಡೆನ್ಸ್. ಓಕೆ, ಬಿ ಕಾನ್ಫಿಡೆನ್ಸ್ ಅಂತಾರಲ್ಲ, ಅವ್ರ ಅಪ್ಪ ಅಮ್ಮಂಗೂ ಸಹ ಈ ಒಂದು ಹಾಸ್ಪಿಟಲ್, ಬಾಂಬೆಯಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಬಂದಿರೋದ್ರಿಂದ ಅವನು ಮತ್ತೆ ಗುಣಮುಖರಾಗ್ತಾರೆ ಅಂತ, ಅನಾಟ್ ಅನ್ನೋವರು ಗುಣಮುಖ ಆಗ್ತಾರೆ ಅಂತ ಅವರಲ್ಲಿ ಒಂದು ಮತ್ತೆ ಅವರ ಒಂದು ಆಟೋಪಟದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಅವರ ಮನಸ್ಸಿನಲ್ಲಿ ಯೋಚಿಸ್ತಾರೆ. ಓಕೆ, ಆ್ಯಂಡ್ ಮತ್ತು ಈ ವುಡ್ ಪ್ಲೇ ದ ಸಿತಾರ್ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಎ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅವರು ಅನ್ಕೋತಾ ಇದ್ದಾರೆ, ಸಿತಾರನ್ನು ನುಡಿಸುವಂತಹ ಒಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್. ಓಕೆ, ಅದರಲ್ಲಿ ಅವರು ಬಹುಶಃ ಇವರು ಪರ್ಹ್ಯಾಪ್ಸ್ ಅಂದರೆ ಬಹುಶಃ, ಅನಾಥ್ ಅನ್ನುವರು ಬಹುಶಃ ಅವರು ಉತ್ತಮ ರೀತಿಯಾದಂತಹ ಒಂದು ಮ್ಯೂಸಿಷಿಯನ್ ಆಗ್ತಾರೆ, ಮ್ಯೂಸಿಕಲನ್ನು ಬಾರಿಸುವಂತರಾಗ್ತಾರೆ. ಮತ್ತು ಆ ಸಿತಾರನ್ನು ನುಡಿಸುವ ಸಿತಾರ್ ಆರ್ಟಿಸ್ಟ್ ಅಂತಾರಲ್ಲ, ಆ ಥರ ಒಬ್ಬರು ಸಿತಾರಿಸ್ಟ್ ಅವರು ಆಗ್ತಾರೆ ಎನ್ನುವ ಒಂದು ದಿವಸ ಅನ್ನೋ ಒಂದು ಭರವಸೆ ಮತ್ತು ಒಂದು ಅವರಲ್ಲಿ ಒಂದು ಆಸೆ, ಭರವಸೆ ಅನ್ನೋದು ಬಹುಶಃ ಇದೆ. ನೋಡಿ, ಕಾನ್ಫಿಡೆನ್ಸ್ ಅನ್ನೋದು ಅವರ ಒಂದು ಬ್ಯಾಕ್ಗ್ರೌಂಡಲ್ಲಿರೋ ಪೇರೆಂಟ್ಸ್ ಆರ್ ಸಿಸ್ಟರ್ಸ್, ಎನಿ ರಿಲೇಷನ್ಸಲ್ಲಿ, ತುಂಬ ನಿಯರ್ ರಿಲೇಷನ್ಸಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಬೋದು. ಅವರೇ ಒಂದು ಕಾನ್ಫಿಡೆನ್ಸಲ್ಲಿ ಅವರ ಮನಸ್ಸಿನಲ್ಲಿ ಅರ್ಥ ಮಾಡ್ಕೋತಾ ಇದ್ದಾರೆ. ಬಟ್ ಈಸ್ ಕಂಡೀಷನ್ ಗ್ರೇವರ್ಸ್ ವಿತ್ ಈಚ್. ಆದರೆ ಅವರಿಗೆ ಅನಾಟ್ ಅವರ ಒಂದು ಆರೋಗ್ಯ ಸ್ಥಿತಿ ಅದು ಬೆಳೀತಿರುವುದು ಅವರಿಗೆ ಗೊತ್ತಿತ್ತು. ಒಬ್ರಿಗೊಬ್ರಿಗೆ ಬೆಳೀತಾ ಇರೋದು ಸಹ ಅವರಿಗೆ ಗೊತ್ತಿತ್ತು. ಈಚ್ ಪಾಸಿಂಗ್ ಡೇ ಅಂಡ್ ದ ಡಾಕ್ಟರ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೆಟ್ ವುಡ್ ಪ್ಲೇ ದ ಸಿತಾರ್. ಓಕೆ, but his condition grave was with each passing day and the doctor at the cancer hospital said. ಮತ್ತು ಅವರಿಗೆ ಒಂದು ಕ್ಯಾನ್ಸರನ್ನು ರೋಗ ತುಂಬನೇ ಬೆಳೀತಿದೆ ಮತ್ತು ಪ್ರತಿಯೊಬ್ಬರಿಗೂ ಸಹ ಅದು ಗೊತ್ತಿತ್ತು. ಮತ್ತು ಅವರು ಪಾಸಿಂಗ್ ಡೇ ಅಂದರೆ ಅವರು ಪಾಸ್ಡ್ ಅವೇ ಅಂತಾರಲ್ಲ, ತೀರಿ ಹೋದರು ಅನ್ನೋ ರೀತಿ. ಅವರು ಒಂದು ತೀರಿ ಹೋಗಿಲ್ಲ. ಪಾಸ್ಡ್ ಅವೇ ಮೀನ್ಸ್ ಪಾಸ್ಟ್ ಟೆನ್ಸ್,
ಬಟ್ ಇದು ಪಾಸಿಂಗ್, ಅವರು ತೀರಿ ಹೋಗುತ್ತಿರುವ ಒಂದು ಒಂದು ಗಳಿಗೆ, ಒಂದು ಸಮಯ ಅಂತ ಸಹ ನಾವು ಹೇಳ್ಬೋದು. ಅದನ್ನೇ ಡಾಕ್ಟರ್ಸ್ ಅದೇ ಒಂದು ಹಾಸ್ಪಿಟಲ್ಲಿ ಅದನ್ನು ಹೇಳ್ತಾರೆ, ಟೇಕ್ ಹಿಮ್ ಹೋಮ್, ಇವರನ್ನು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ವೈದ್ಯರು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅಪ್ಪ ಅಮ್ಮರಿಗೆ ಅವರ ಒಂದು ತಂಗಿ ಇರ್ತಾರಲ್ಲ, ಒಂದು 4 ಮೆಂಬರ್ಸ್ ಇರ್ತಾರಲ್ಲ ಒಂದು ಫ್ಯಾಮಿಲಿಯಲ್ಲಿ, ಅವರು ಹಾಗೆ ಟೇಕ್ ಹಿಮ್ ಹೋಮ್, ಇವರನ್ನು ಮನೆಗೆ ತೆಗೆದುಕೊಂಡು ಹೋಗಿ, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇವರು ಏನು ಇಷ್ಟವನ್ನು ಪಡ್ತಾರೆ ಎಲ್ಲ ಆಹಾರವನ್ನು ಇವರಿಗೆ ಕೊಟ್ಬಿಡಿ. ಆಹಾರ ಯಾವುದೇ ವಸ್ತು ಏನೇ ಇರಲಿ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿ. they give him and they knew then that the boy had not money day to live. ಅವರಿಗೆ ಗೊತ್ತಿತ್ತು, ಅದು ಸಹ ಅವರಿಗೆ ಗೊತ್ತಿತ್ತು, ಇವರು ಹೆಚ್ಚಿಗೆ ದಿನ ಇನ್ನು ಬದುಕಲ್ಲ ಅನ್ನೋದು ಸಹ ಇನ್ನು ಅವರಿಗೆ ಗೊತ್ತಿತ್ತು. ಹಾಗಾಗಿ ಈ ಮಾತುಗಳನ್ನು ಸಹ ಅವರು ಹೇಳುತ್ತಾ ಇದ್ದಾರೆ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್. ಅವರಿಗೆ ಅಂದರೆ ಅವರ ಅಪ್ಪ ಅಮ್ಮ ಯಾರಿಗೆ ಹೇಳಿ, ಅವರಿಗೆ ಶಬ್ದಗಳೇ ಮಾತೇ ಬರ್ತಾ ಇಲ್ಲ, ಕಂಠನೇ ಬರ್ತಾ ಇಲ್ಲ. ಓಕೆ, ಅದು ಕಂಠ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಒಂದು ಕಂಠದಲ್ಲಿ ತುಂಬ ಭಯ ಇದೆ. ಬಟ್ ದೇ ಅವರಿಗೆ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ಅವರು ಇಷ್ಟನ್ನು ಹೇಳಲು ಸಹ ಅಪ್ಪ ಅಮ್ಮದಿರಿಗೆ ವಾಯ್ಸ್ ಬರ್ತಾ ಇಲ್ಲ. ಮತ್ತು ಡಾಕ್ಟರ್ ಇದನ್ನು ಸಹ ಯಾವುದೇ ರೀತಿಯ ಭಯ, ಯಾವುದೇ ರೀತಿಯ ಅಂಜಿಕನ್ನು ಹೇಳೋದಿಲ್ಲ, ಹೇಳ್ತಾ ಇದ್ದಾರೆ. ಆ ಸಿಚುಯೇಷನ್ ಹೇಗಿರುತ್ತೆ ನೋಡಿ. ದೇ laughed and smiled and talked and surrounded Anath with whatever made him happy. ಅವರು ಮುಗುಳ್ನಗೆಗಳನ್ನು ನಗುತ್ತಾ ಮತ್ತು ಮುಖದಲ್ಲೇ ಒಂದು ಸ್ಮೈಲ್, ನಗುಗಳನ್ನು ಚೆಲ್ಲುವುದನ್ನು ತಗೊಳ್ತಾ ಸುತ್ತಮುತ್ತಲವರು ವಾಟೆವರ್ ಅದು ಏನೇ ಇರಲಿ ಅವರು ಒಂದು ಸಂತೋಷವನ್ನು ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಮೇಡ್ ಹಿಮ್ ಹ್ಯಾಪಿ, ಅವರ ಮುಖದಲ್ಲಿ ಒಂದು ಮಂದಾಸವನ್ನು ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಡಾಕ್ಟರ್ ಏನೇ ಹೇಳ್ಕೊಳ್ಳಿ, ಅವರು ಡೈರೆಕ್ಟಾಗಿ ಏನೇ ಹೇಳ್ಬೋದು, ಕರ್ಕೊಂಡು ಹೋಗ್ಬಿಡಿ, ಹಾಗೆ ಆಗಲ್ಲ, ಹಾಗೆ ಹೀಗೆ ಅಂತ. ಬಟ್ ಅವರು ಎಲ್ಲೋ ಒಂದು ಕಡೆ ಅನಾಥ್ಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರ ನಗು, ಅವರ ಮಾತುಗಳಲ್ಲಿ. ದೇ ಫುಲ್ಫಿಲ್ಡ್ ಈಸ್ ಎವರಿ ನೀಡ್ ಆ್ಯಂಡ್ ಗೇವ್ ವಾಟ್ ಎವರ್ ಈ ಆಸ್ಕ್ಡ್ ಫಾರ್. ಅವನಿಗೆ ಏನು ಬೇಕು, ಅವನಿಗೆ ಯಾವ ಆಕಾಂಕ್ಷೆಗಳನ್ನು ಪೂರ್ತಿಯನ್ನು ಮಾಡಬೇಕು, ಪ್ರತಿಯೊಂದು ಸಹ ಅವರು ಕೊಡ್ತಾ ಇದ್ದಾರೆ. ಅದು ಏನೇ ಇರಲಿ ಕೇಳ್ತಾ ಇದ್ದಾರೆ ಏನು ಬೇಕು ಅಂತ. ಆ್ಯಂಡ್ ನೌ ಹಿ ವಾಸ್ ಆಸ್ಕಿಂಗ್ ಟು ಗೋ ಟು ದ ಕನ್ಸಲ್ಟ್ ಆ್ಯಂಡ್ ನೌ ದ ವಾಸ್ ಆಸ್ಕಿಂಗ್, ಅವ್ರು ಕೇಳ್ತಾ ಇದ್ದಾರೆ ಮತ್ತೆ ಇನ್ನೂ ಕನ್ಸಲ್ಟ್ಗಳನ್ನು ಮಾಡಲು ಹೋಗಬೇಕಾ ಅಂತ. ದ ಕ್ಯಾನ್ಸರ್ ಆಫ್ ಎ ಲೈಫ್ ಟೈಮ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಒಂದು ಅವಕಾಶ ಅನ್ನುವುದು ಜೀವನದ ಪರ್ಯಂತ ಅಂತ ಅವನು ಹೇಳ್ತಾ ಇದ್ದಾನೆ. ಓಕೆ, ಪಾಪ ಅವ್ರಿಗೂ ಬದುಕಲು ಕಾಸೆ ಇರ್ತದೆ, ಅವರು ಸಹ ಹೇಳ್ತಾ ಇದ್ದಾರೆ. ವೆನ್ ಯು ಆರ್ ಬೆಟರ್ ಈಸ್ ಮದರ್ ಸೈಡ್, ಅವರು ತಾಯಿ ಹೇಳ್ತಾ ಇದ್ದಾರೆ, ವೆನ್ ಯು ಆರ್ ಬೆಟರ್ ಈಸ್ ಮದರ್ಸ್, ನೀನು ಯಾವಾಗ ಗುಣಮುಖರಾಗ್ತೀಯಾ ಹೇಳ್ತಾ ಇದ್ದಾರೆ. ದಿಸ್ ನಾಟ್ ಎ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ, ಯಾವಾಗ ನೀನು ಗುಣಮುಖನಾಗ್ತೀಯಾ, ನಿನಗೆ ಜೀವನದಲ್ಲಿ ಇದು ಕೊನೆ ಅವಕಾಶವೇನಲ್ಲ, ನೀನು ಯಾವಾಗ ಗುಣಮುಖರಾಗಿ ಆಗಲು ಹೋಗ್ತಾ ಇದೆಯಾ, ಗೋಯಿಂಗ್ ಟು ಪ್ಲೇ. ಗುಣಮುಖರಾದರೆ ಏನೆಲ್ಲ ಮಾಡ್ಬೋದಲ್ವಾ, ಆಟವನ್ನು ಆಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇಂಥ ತಾಯಿ ಇನ್ಮೇಲೆ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತವೆ. ಸ್ಮಿತಾ ಸ್ಟುಡ್ ಅಟ್ ವಿಂಡೋ ಲುಕಿಂಗ್ ಅಟ್ ದ ಟ್ರಾಫಿಕ್. ಸ್ಮಿತಾ ಅವರ ತಂಗಿ ಅದೇ ಒಂದು ಕಿಟಕಿ ವಿಂಡೋಗಳನ್ನು ಅದರಲ್ಲಿ ನೋಡ್ತಾ ಇರ್ತಾರೆ. ಟ್ರಾಫಿಕ್, ಒಂದು ಜನಸಂದಣಿ, ಜನಜಂಗುಳಿ ವಾಹನಗಳು ಇರ್ತಾವಲ್ಲ, ಟ್ರಾಫಿಕ್, ಆ ಕಡೆಗೆ ಕಣ್ಣನ್ನು ಹಾರಿಸ್ತಾ ಇದ್ದಾರೆ. ಸಿಟಿಯಲ್ಲಿ ಅವ್ರು ಹೋಗಿರೋದು ಹಾಸ್ಪಿಟಲ್ಲು, ಹಾಗಾಗಿ ಟ್ರಾಫಿಕ್ ಕಾಮನ್ನು. ಆ ವಿಂಡೋದಲ್ಲಿ ನೋಡ್ತಾ ಇದ್ದಾರೆ ವಾಹನಗಳ ದಟ್ಟಣೆ ಮತ್ತು ಸಂಚಾರವನ್ನು ಹೋಗ್ತಾ ಇರೋದನ್ನು. ಐಸ್ ಫಿಲ್ಡ್ ವಿತ್ ಟಿಯರ್ಸ್, ಅವಳ ಕಣ್ಣುಗಳು ತುಂಬ ನೀರು ತುಂಬಿದೆ ಅವರ ಅಣ್ಣನ ಸ್ಥಿತಿಯನ್ನು ನೋಡುತ್ತಾ. ಅವರ ಮದರ್ ವಿಸ್ಪ್ಯಾರ್ಡ್, ಅವರ ತಾಯಿ ಅದನ್ನು ಕಣ್ಣುಗಳನ್ನು ಒರೆಸುವಂತಹ ಕೆಲಸಗಳನ್ನು ಸಹ ಮಾಡ್ತಿದ್ದಾರೆ. ಬಟ್ ಆದರೆ ಯು ಸ್ಮಿತಾ ಯು ಮಸ್ಟ್ ಗೋ, ನೀನು ಹೋಗಿಬಿಡು, ಯುವರ್ ಫಾದರ್ ವಿಲ್ ಟೇಕ್ ಯು, ನಿಮ್ಮ ತಂದೆ ತಗೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ರೀತಿಯ ಮನುಷ್ಯನಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಆಗುವಂತಹ ಇದನ್ನು ಒಂದು ಸ್ಯಾಡ್ ಇನ್ಸಿಡೆಂಟ್ಸ್ ಎ ಪ್ರೋಸ್ ಅಂತಲೂ ಸಹ ಹೇಳಬಹುದು. ಓಕೆ, ಥ್ಯಾಂಕ್ ಯು.